ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಚಾಮರಾಜನಗರದ ಪಕ್ಕದಲ್ಲಿ ಅಂದರೆ 3 ಕಿಲೋಮೀಟ್ರ್ ದೂರದಲ್ಲಿರೋ ರಾಮಸಮುದ್ರದಲ್ಲಿ ನಡೀತಾ ಇರೋ ಕತ್ತಿ ಹಬ್ಬದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನೂ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಿದ್ರೆ ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇದು 8, 9, 10, 11 4 ದಿನಗಳ ಕಂಪ್ಲೀಟ್ ಹಬ್ಬ ಇದು ಫಸ್ಟ್ ಡೇ 1. ಇದು ಶುಕ್ರವಾರ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ ಸಂಜೆ ಪುರೋಹಿತರೆಲ್ಲ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅವತ್ತು ದೇವಸ್ಥಾನದಲ್ಲಿ ಪುಣ್ಯಾಹ ಇತ್ತು. ಸುಮಾರು 1 ವಾರ 15 ದಿನದಿಂದ ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ರಂಗೋಲೆ ಹಾಕಿ ಸುತ್ತ ಪೇಂಟಲ್ಲಿ ಜೊತೆಗೆ ದೇವ್ರದ್ದು ಎಲ್ಲ ಸಾಮಾನುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಊರಿನ ಜನ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಮುಂಚಿತವಾಗೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಈಗಲೂ ಅಷ್ಟೇ ದೇವ್ರನ್ನೆಲ್ಲ ರೆಡಿ ಮಾಡಿ ದೇವಸ್ಥಾನದಲ್ಲಿ ನೆಕ್ಸ್ಟ್ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಅಲ್ಲಿರೋರೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಪುರೋಹಿತರು ಉಳ್ಕೊಳಕ್ಕೆ ಅಂತ ರೆಡಿ ಮಾಡಿದ್ದ ಮನೇಲಿ ಹೋಗಿ ವಾಪಸ್ಸು ಊರಿನ ಮುಖಂಡರು, ಯಜಮಾನ್ರು ಹಾಗೂ ದೊಡ್ಡ ದೊಡ್ಡವರೆಲ್ಲ ಸೇರಿ ಹೋಗಿ ಪುರೋಹಿತರುಗಳನ್ನೆಲ್ಲ ಕೈ ಮುಗ್ದು ನಮ್ಗೆ ಪೂಜೆನ ನಡೆಸ್ಕೊಡಿ ಅಂತ ಕೇಳ್ಕೊಂಡು ಅವ್ರಿಗೆ ಹಾರ ಹಾಕಿ ಅವ್ರನ್ನ ಊರಿನ ಬೀದಿಗಳಲ್ಲಿ ಅವ್ರನ್ನ ವಾಲ್ಗದ ಸಮೇತ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ಇದು ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಎಲ್ಲರೂ ಊರಿನವರು ಕೂಡ, ಮುಖ್ಯಸ್ಥರು ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ಕೂಡ ಸೇರಿ ಅವ್ರನ್ನ ಊರಿನ ಬೀದಿಗಳಲ್ಲಿ ಮೆರವಣಿಗೆ ರೂಪದಲ್ಲಿ ಕರ್ಕೊಂಡು ಬಂದ್ರು. ದೇವಸ್ಥಾನದಲ್ಲಿ ಪುರೋಹಿತರುಗಳೆಲ್ಲ ಸೇರಿ ಪುಣ್ಯಾಹ ಮಾಡಿದ್ದು ಎಲ್ಲ ಶುದ್ಧಿ ಮಾಡಿ ಆ ನೀರ್ನೆಲ್ಲ ತಂದು ಪ್ರೋಕ್ಷಣೆ ಮಾಡಿದ್ರು ದೇವಸ್ಥಾನ ಸುತ್ತ. ಇದು ಸುಮಾರು 1-1.5 ಗಂಟೆ ಕಾಲ ಮಾಡಿದ್ರು ಪುಣ್ಯಾಹ ಎಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನ ನಾವು ಅದೇ ದಿನ ಮನೇಲೆಲ್ಲ ಕತ್ತಿ ಎಲ್ಲ ಇಟ್ಟು ಪೂಜೆ ಕೂಡ ಮಾಡಿದ್ವಿ ಬೆಳಿಗ್ಗೆ. ಯಾಕೆಂದ್ರೆ ಶುಕ್ರವಾರ ಒಳ್ಳೆ ದಿನ ಆಗಿರೋದ್ರಿಂದ ಮನೇಲಿ ಎಲ್ಲಾ ಕತ್ತಿಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಇನ್ನ ಡೇ 2 ಅಂದ್ರೆ ಶನಿವಾರ 9ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆನೆ ಹೋಮ ಸ್ಟಾರ್ಟ್ ಆಯ್ತು. ಹೋಮ ಆಮೇಲೆ ಪೂಜೆಗಳು ಎಲ್ಲ ಇತ್ತು. ರುದ್ರಾಭಿಷೇಕ ಮಾಡ್ಬೇಕಿತ್ತಲ್ಲ ದೇವ್ರಿಗೆ, ಹಾಗಾಗಿ ಹೋಮ ಎಲ್ಲ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಯ್ತು. ಸೊ ನಾನು ಹೋಮಕ್ಕೆ ಹೋಗಿರ್ಲಿಲ್ಲ. ಇನ್ನ ನಮ್ಮಪ್ಪ ಇರ್ಬೋದು ಬೇರೆ ಎಲ್ಲರೂ ಹೋಗಿ ಹೋಮ ಎಲ್ಲ ಕಂಪ್ಲೀಟ್ ಆಯ್ತು. ನಾವು ಸುಮಾರು 8 ಗಂಟೆ ಮೇಲ್ಗಡೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ಹೋಮ ಎಲ್ಲ ಮುಗ್ದಿತ್ತು. ಹೋಮಕ್ಕೆಲ್ಲ ಕೈ ಮುಕ್ಕೊಂಡು ಹಾಗೆ ಪೂಜೆ ಮಾಡಿದ್ರಲ್ಲ ಅದನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹೋಮ ಆದ್ಮೇಲೆ ಕಂಕಣ ಕೂಡ ಅಲ್ಲೇ ಕಟ್ತಿದ್ರು. ಎಲ್ಲ ಕಂಕಣ ಕಟ್ಸ್ಕೊಳ್ಳೋರೆಲ್ಲ ಕಂಕಣ ಕೂಡ ಅವತ್ತಿನ ದಿನನೇ ಕಟ್ಟಿಸ್ಕೊತಿದ್ರು. ಬೆಳಗ್ಗೆ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ನಮ್ ಕಡೆ ಅರ್ಶನ ಕೊಟ್ಟೋ ಶಾಸ್ತ್ರ ಅಂದ್ರೆ ಭಂಡಾರ ಅಂತ ಹೇಳ್ತೀವಿ. ಯಾಕೆಂದ್ರೆ ಕತ್ತಿ ಹಬ್ಬ ಆದ್ಮೇಲೆ ಅವ್ರಿಗೆ ಮೈ ಮೇಲೆ ಭಂಡಾರ ಹಾಕ್ಬೇಕಲ್ವಾ, ಆ ಭಂಡಾರನ ಹಿಂದಿನ ದಿನ ಅಂದ್ರೆ ಶನಿವಾರನೇ ಕುಟ್ಟಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಕಟ್ಟಿದ್ರು. ಕಂಕಣ ಎಲ್ಲ ಕಟ್ಟಿ ತುಂಬಾ ಜನರೆಲ್ಲ ಕಟ್ಸ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ 10 ಗಂಟೆ 10:30 ಮೇಲೆ ಕಳಶಗಳೆಲ್ಲ ಇತ್ತಲ್ವಾ, ಅದನ್ನೆಲ್ಲ ಆಲ್ರೆಡಿ ಯಾರ್ಯಾರು ಕಂಕಣ ಕಟ್ಟಿಸ್ಕೊಂಡಿದ್ರು ಅವ್ರಗಳಿಗೆಲ್ಲ ಕೊಟ್ಟು ಅದನ್ನ ದೇವ್ರಿಗೆ ಅಭಿಷೇಕ ಮಾಡ್ಬೇಕಿತ್ತಲ್ವಾ. ಸೊ 1 ರೌಂಡ್ ಬಂದು ಎಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ರು. ಫಸ್ಟ್ ದೇವ್ರಿಗೆ ಒಂದು ಕುಂಬಳಕಾಯಲ್ಲಿ ಈಡ್ಗಾಯಿ ಹೊಡಿಬೇಕು ಅಂತೇಳಿ ಅದನ್ನ ಮಾಡಿದ್ರು. ಆಮೇಲೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಆಲ್ರೆಡಿ ಯಾರ್ಯಾರು ಕಂಕಣ ಕಟ್ಟಿಸ್ಕೊಂಡಿದ್ರು ಅವ್ರಗಳಿಗೆ ಮಾತ್ರ ಕಳಶ ಕೊಟ್ರು. 21 ಕಳಶನ ದೇವ್ರಿಗೆ ತಗೊಂಡೋಗಿ ರುದ್ರಾಭಿಷೇಕಕ್ಕೆ ಕೊಟ್ಟು ದೊಡ್ಡವ್ರಿಗೆ ಹಾಗೆ ಅಲ್ಲಿರೋರ್ಗೆಲ್ಲ ಕೊಡ್ತಾ ಇದ್ರು. ಕಳಶ ಎತ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದು ಆಮೇಲೆ ದೇವ್ರಿಗೆ ತಗೊಂಡೋಗಿ ಅರ್ಪಿಸ್ಬೇಕಿತ್ತು ಅದನ್ನ. ಇನ್ನ ದೇವ್ರ ಕಳಶಗಳಿತ್ತಲ್ವಾ ಅದನ್ನ ಪುರೋಹಿತರುಗಳೇ ತಗೊಂಡ್ ಬಂದ್ರು.
ಲಾಸ್ಟ್‌ಗೆ ತಾಯಿನೇ ಮೈ ಮೇಲ್ ಬಂದ್ಲು ಅನ್ಸುತ್ತೆ. ಅವ್ರ ಕೈಲಿ ನಡಿಯಕ್ಕೂ ಆಗ್ತಾ ಇರ್ಲಿಲ್ಲ. ಇನ್ನೊಂದ್ ಸ್ವಲ್ಪ ಜನ ಎಲ್ಲ ಹಿಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ತಾಯಿ ರುದ್ರಾಭಿಷೇಕಕ್ಕೆ ಪೂಜಾರಿ ಇರ್ಬೋದು, ಅಲ್ಲಿ ಯಾರ್ಯಾರು ಕಳಶ ಹೊತ್ಕೊಂಡಿದ್ರು ಎಲ್ಲರೂ ದೇವಸ್ಥಾನಕ್ಕೆ ಬಂದು ಅದನ್ನ ಕಳಶನ ಕೊಟ್ರು ಪುರೋಹಿತರಿಗೆ. ಅವರು ದೇವ್ರಿಗೆ ಅರ್ಪಿಸಿದ್ರು ರುದ್ರಾಭಿಷೇಕನ. ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಕ್ಷಣ ಮೈ ಜುಮ್ ಅನ್ನತ್ತೆ. ತುಂಬಾ ಜನ ಆಲ್ರೆಡಿ ದೇವಸ್ಥಾನದ ಒಳಗೇನೆ ಕಾಯ್ಕೊಂಡ್ ಕೂತಿದ್ರು. ಕೆಲವರೆಲ್ಲ ನಾವ್ ಈಚೆ ಇದ್ವಿ. ಆಮೇಲೆ ಇವ್ರುಗಳೆಲ್ಲ ಹೋದ್ಮೇಲೆ ನಾವು ಕೂಡ ಒಳಗಡೆ ಹೋಗಿ ತಾಯಿ ದರ್ಶನ ಮಾಡಕ್ಕೆ ಅಂತ ಹೋದ್ವಿ. ಅಭಿಷೇಕನ್ನು ಕೂಡ ಕಣ್ ತುಂಬಿಕೊಳ್ಳೋ ಅವಕಾಶ ನಮಗ್ ಸಿಕ್ತು. ನಾನು ಆಗ್ಲೇ ಹೇಳ್ದಾಗೆ ಪೂಜೆ ಮಾಡಿದ ಕಳಶಗಳು ಅಂದ್ರೆ 21 ಕಳಶ ಜೊತೆಗೆ ದೇವ್ರ ಕಳಶ ಎಲ್ಲಾನು ಕೈಲಿ ಹಿಡ್ಕೊಂಡಿದ್ದವರೆಲ್ಲ ತಂದು ತಂದು ಒಬ್ಬೊಬ್ರಾಗಿ ಕೊಡ್ತಿದ್ರು. ಅದನ್ನ ಎಲ್ಲಾ ದೇವ್ರಗಳಿಗೂ ಫಸ್ಟ್ ದೇವ್ರ ಕಳಶಗಳನ್ನ ಮಾತ್ರ 3 ದೇವ್ರಿಗೂ ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹಾಗೂ ಚೌಡೇಶ್ವರಿ ಹಾಗೆ ರಾಮಲಿಂಗ ಸ್ವಾಮಿಗಳ ಅವ್ರಿಗೆ 3ಕ್ಕೂ ಅಭಿಷೇಕ ಮಾಡಿದ್ರು. ನಂತರ 21 ಕಳಶನು ಕೂಡ ತಾಯಿಗೆ ರುದ್ರಾಭಿಷೇಕ ಮಾಡಿದ್ರು. ಸುಮಾರು ನಾವು ಒಳಗಡೆ ಹೋದಾಗ 11:15 ಆಗಿತ್ತು. ಬಟ್ ಕೆಲವ್ರಂತೂ ಆಲ್ರೆಡಿ 10 ಗಂಟೆ 9 ಗಂಟೆಯಿಂದಾನೇ ದೇವಸ್ಥಾನದ ಒಳಗಡೆ ಕೂತಿದ್ರು. ಬೆಳಿಗ್ಗೆ ಕುಟ್ಟಿದ್ ಭಂಡಾರ ಇತ್ತಲ್ವಾ, ಸುಮಾರು 2 ರಿಂದ 3 ಗಂಟೆಗಳ ಕಾಲ ಪುರೋಹಿತರು ಅದಕ್ ಪೂಜೆ ಮಾಡಿ ಅದಕ್ಕೆ ಒಂದು ಏನಂತಾರೆ ಒಂದು ಶಕ್ತಿ ತುಂಬಿಸಿದ್ರೋ ಏನೋ ನನ್ಗಂತೂ ಗೊತ್ತಿಲ್ಲ. ತುಂಬಾ ಹೊತ್ತು ಪೂಜೆ ಮಾಡಿದ್ರು. ನಾವು ಕೂಡ ಅಲ್ಲಿ ಕೂತಿದ್ದವ್ರೆಲ್ಲರೂ ದೇವ್ರಿಗೆ ತಾಯಿ ಹಾಡಿರ್ಬೋದು, ಶ್ಲೋಕ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ರ ತುಂಬಾ ಎಲ್ಲ ಹೇಳಿ ಅದನ್ನೆಲ್ಲ ಪೂಜೆ ಆಯ್ತು. ಆಮೇಲೆ ಮಧ್ಯಾಹ್ನ ಮಹಾಮಂಗಳಾರತಿ ಮಾಡಿದ್ರು ತಾಯಿಗೆ. ನೋಡಿ ಅಲ್ಲಿ ಇಟ್ಟಿದಾರಲ್ವಾ ಮಡಕೆಲಿ, ಅದನ್ನೇ ಭಂಡಾರ. ಇನ್ನ ಮಾರನೇ ದಿನ ಅಂದ್ರೆ ಭಾನುವಾರ ಕತ್ತಿ ಹಬ್ಬಕ್ಕೆ ಕತ್ತಿ ಹೊಡ್ಕೊಂಡಾಗ ಮೈ ಮೇಲೆ ಎಲ್ರಿಗೂ ಗಾಯಗಳಾಗಿರುತ್ತೆ, ರಕ್ತ ಬರ್ತಾ ಇರುತ್ತಲ್ವಾ, ಅವಾಗ ಇದೇ ಭಂಡಾರನ ಅವ್ರ ಮೈ ಮೇಲೆಲ್ಲ ಹಾಕೋದು. ಹಾಗಾಗಿ ಅವ್ರಿಗೆ ಯಾವ ನೋವು ಆಗ್ಬಾರ್ದು ಅಥವಾ ಏನೂ ಅಡಚಣೆ ಆಗ್ಬಾರ್ದು ಅಂತ ಆ ಭಂಡಾರಕ್ಕೆ ಅಷ್ಟು ಶಕ್ತಿ ತುಂಬ್ತಿದ್ರು ಅನ್ಸುತ್ತೆ ನನ್ ಪ್ರಕಾರ. ಎಲ್ಲ ಪೂಜೆ ಎಲ್ಲ ಆಯ್ತು. ಮಹಾಮಂಗಳಾರತಿ ಕೂಡ ಚೆನ್ನಾಗಾಯ್ತು. ತಾಯಿ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಾಯ್ತು. ಆಮೇಲೆ ಊರಿನ ಮುಖ್ಯಸ್ಥರಿಗೆ ಹಾಗೂ ದೇವಸ್ಥಾನದ ಪುರೋಹಿತರಿಗೆಲ್ಲ ಕೊಡೋದೆಲ್ಲ ತಾಂಬೂಲ ಎಲ್ಲ ಕೊಟ್ಟು ಸಣ್ಣ ಹೂವು ಹಾಕಿದ್ರು. ಆಮೇಲೆ ಸಂಜೆ ಬಂದು ನಾವು ಕೂಡ ಅಂದ್ರೆ ನನ್ನ ಹಸ್ಬೆಂಡ್ ಕೂಡ ಕಂಕಣ ಕಟ್ಟಿಸ್ಕೊಂಡ್ರು. ಬೆಳಗ್ಗೆನೆ ಕಟ್ಟಿಸ್ಕೋಬೇಕಾಗಿತ್ತು, ಪೂಜೆ ಎಲ್ಲ ಲೇಟ್ ಆಯ್ತು. ಪೂಜೆ ಟೈಮಿಗೆ ಬಂದಿದ್ರಿಂದ ನಾವು ಲೇಟ್ ಆಗ್ಲಿಲ್ಲ, ಪೂಜೆ ಟೈಮಿಗೆ ಬಂದಿದ್ರಿಂದ ಅಲ್ಲಿ ಪೂಜೆ ಆಗ್ಬೇಕಿತ್ತು. ಜೊತೆಗೆ ಪೂಜೆ 11:15 ಸ್ಟಾರ್ಟ್ ಆಗಿ 2 ಗಂಟೆ ಆಗೋಯ್ತಲ್ವಾ, ಹಾಗಾಗಿ ಸ್ವಲ್ಪ ತಡ ಆಯ್ತು. ಹಾಗಾಗಿ ಮತ್ತೆ ಸಂಜೆ ಎಲ್ರಿಗೂ ಇನ್ನು ಯಾರ್ಯಾರು ಬ್ಯಾಲೆನ್ಸ್ ಇದ್ರು ಅವ್ರಿಗೆಲ್ಲ ಕಂಕಣ ಕಟ್ತಾ ಇದ್ರು. ಕಂಕಣ ಕಟ್ಟೋಕ್ ಮುಂಚೆ ಜನಿವಾರ ಹಾಕ್ಬೇಕಿತ್ತು. ಜನಿವಾರನು ಕೂಡ ಅವತ್ತಿನ ದಿನ ಬೆಳಿಗ್ಗೆನೆ ಜನಿವಾರ ಏನೋ ಆಗೋಯ್ತು. ಬಟ್ ಕಂಕಣ ಕಟ್ಟೋದು ಮಾತ್ರ ಸ್ವಲ್ಪ ತಡ ಆಗಿತ್ತಷ್ಟೇ. ಇನ್ನ ಡೇ 3 ಅಂದ್ರೆ 10ನೇ ತಾರೀಕು ಭಾನುವಾರ ಬೆಳಿಗ್ಗೆ ಹೋಗಿ ಕಳಶ ತರೋದು ಅಂತಿತ್ತು. ಕಳಶನ ಕೊಡಿಮೊಳೆ ಕೆರೆಯಲ್ಲಿ ತರಬೇಕು ಅಂತ ನಿರ್ಧಾರ ಆದ್ಮೇಲೆ ಅಲ್ಲಿ ಹೋಗಿ ಪುರೋಹಿತರು ಹಾಗೂ ಊರಿನ ಮುಖ್ಯಸ್ಥರು ತುಂಬಾ ಜನ ಕೆಲವರೆಲ್ಲ ಹೋಗಿ ಕಳಶ ತರೋದು ಅಂತ ಆಗಿ ಕಳಶನ ತಗೊಂಡ್ ಬಂದ್ರು. ಅಲ್ಲಿ ಪೂಜೆ ಎಲ್ಲ ಮಾಡಿ ಎಲ್ಲಾ ತರ ಪೂಜೆನೂ ಮಾಡಿ ದೇವ್ರ ಕಳಶನ ಊರಿನವರ್ಗುನು ನಡ್ಕೊಂಡೇ ತರ್ತಾರೆ ಮೆರವಣಿಗೆ ರೂಪದಲ್ಲಿ. ಅಲ್ಲಿವರೆಗೂ ಊರಲ್ಲೂ ಅಷ್ಟೇ ತುಂಬಾ ಜನ ಎಲ್ಲ ಕಾಯ್ತಾ ಇರ್ತಾರೆ ದೇವ್ರ ಕಳಶ ತರ್ತಾರೆ ಅಂತ. ಪೂಜೆ ಮಾಡಿಸ್ಕೊಳಕಿರ್ಬೋದು, ನೋಡಕ್ಕಿರ್ಬೋದು, ತುಂಬಾ ಜನ ಕಾಯ್ಕೊಂಡಿರ್ತಾರೆ. ನೋಡಿ ಇವಾಗ ಕಳಶ ತಗೊಂಡ್ ಬರ್ತಾ ಇದಾರೆ. ನಾನು ಕೋಡಿಮೊಳೆ ಕೆರೆಯಿಂದ ಫುಲ್ಲು ಬರೋದೆಲ್ಲ ವಿಡಿಯೋ ಇಲ್ಲ ನನ್ನ ಹತ್ರ, ಹಾಗಾಗಿ ಎಷ್ಟಿದೆ ಅಷ್ಟನ್ನ ಮಾತ್ರ ಹಾಕಿದೀನಿ. ಊರ್ ಒಳಗಡೆ ಬಂದ್ಮೇಲೂ ಕೂಡ ಅಷ್ಟೇನೆ ಎಲ್ಲರೂ ಅವ್ರಿಗೆಲ್ಲ ಪಾತ್ ಪೂಜೆ ಮಾಡಿ ಹೋಗಿದ್ದವ್ರಿಗೆ, ಜೊತೆ ಕಳಶ ಹಿಡ್ಕೊಂಡವ್ರಿಗೆಲ್ಲ ಪಾತ್ ಪೂಜೆ ಮಾಡಿ ಆರತಿ ಮಾಡಿ ಅವ್ರ ನಮಸ್ಕಾರ ಮಾಡ್ಕೊಂಡ್ರು ಎಲ್ಲ ಊರಲ್ಲಿ ಹೆಂಗಸ್ರೆಲ್ಲ.
ನೋಡಿ ಆಲ್ರೆಡಿ ತಾಯಿ ಮೈ ಮೇಲೆ ಬಂದಿದ್ದಾಳೆ ಅನ್ಸುತ್ತೆ. ಅವ್ರನ್ನ ಎಷ್ಟು ಜನ ಹಿಡ್ಕೊಂಡಿದ್ದಾರೆ, ಅಷ್ಟು ಜನ ಹಿಡ್ಕೊಂಡ್ರು ಅವ್ರಗಳ ಕೈಲಿ ಹಿಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಪೂಜೆ ಮಾಡದ್ಮೇಲೆ ಈಗ ತಾಯಿ ದೇವಸ್ಥಾನದ ಒಳಗಡೆ ಒಂದು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಸುತ್ತ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿದ್ರದು. ನೆಕ್ಸ್ಟ್ ತಾಯಿ ಕಳಶ ತಂದಿದ್ರಲ್ವಾ, ಆ ಕಳಶಕ್ಕೆಲ್ಲ ಅಲಂಕಾರ ಮಾಡಿ ಸೀರೆ ಉಡಿಸಿ ಅದನ್ನ ಆಲ್ರೆಡಿ ಮೊದ್ಲೇ ರೆಡಿ ಮಾಡಿದ್ದಂತಹ ಬೆಲ್ಲದ ಮಂಟಪದ ಒಳಗಡೆ ಇಟ್ಟು ತಾಯಿಗೆ ಎಲ್ಲಾ ತರ ಪೂಜೆ, ಧೂಪ, ದೀಪ, ನೈವೇದ್ಯ ಎಲ್ಲಾ ಕೂಡ ಮಾಡ್ತಾ ಇದಾರೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇಲ್ಲಿ ಒಳಗಡೆ ನಮ್ಮ ಲೇಡೀಸ್ ಯಾರು ಪ್ರವೇಶ ಇರ್ಲಿಲ್ಲ, ಎಲ್ಲ ಫುಲ್ಲು ಯಾರ್ಯಾರು ಕತ್ತಿ ಹಾಕೋತಾ ಇದ್ರು, ಜೊತೆಗೆ ಕಂಕಣ ಕಟ್ಕೊಂಡಿದ್ರು ಅವ್ರು ಮಾತ್ರ ಒಳಗಡೆ ಇದ್ರು. ಇದು ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಚೌಟ್ರಿ ಅಂದ್ರೆ ಕಲ್ಯಾಣ ಮಂಟಪದ ಒಳಗಡೆ ತಾಯಿಗೆ ಬೆಲ್ಲದ ಮಂಟಪವನ್ನ ಕಟ್ಟಿ ಅಲ್ಲಿ ತಾಯಿನ ಕೂರಿಸಿ ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ಇದು. ಸುಮಾರು 8:30ಗೆನೆ ದೇವಸ್ಥಾನ ಮುಂಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಅಂತ. ತಾಯಿನ ಕಳಶದ ರೂಪದಲ್ಲಿ ನೋಡಕ್ಕೆ ಹಾಗೂ ಕತ್ತಿ ಹಾಕೋತಾ ಇರೋರ್ನೆಲ್ಲ ನೋಡಕ್ಕೆ ಊರಿನ ಜನ, ಸಂಬಂಧಿಕರು, ನೆಂಟ್ರು, ಜೊತೆಗೆ ತುಂಬಾ ಬೇರೆ ಬೇರೆ ಊರಿಂದೆಲ್ಲಾ ಜನ ಬಂದಿದ್ರು. ಅವ್ರನ್ನೆಲ್ಲಾ ಕೂಡ ಕರ್ದಿದ್ರು, ಪತ್ರಿಕೆ ಕೊಟ್ಟು ಕರ್ದಿದ್ರಿಂದ ಬೇರೆ ಕಡೆ ನಾನಾ ಕಡೆಯಿಂದೆಲ್ಲ ಬಂದಿದ್ರು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ, ದಾವಣಗೆರೆ, ಬೆಂಗಳೂರು, ಕೊಳ್ಳೇಗಾಲ, ತುಂಬಾ ಕಡೆಯಿಂದ, ಚಿತ್ರದುರ್ಗ, ಹೊಸದುರ್ಗ ಎಲ್ಲಾ ಕಡೆಯಿಂದನೂ ನಮ್ಮ ದೇವಾಂಗ ಕುಲ ಬಾಂಧವರು ಎಲ್ಲಾ ಕೂಡ ಈ ಕತ್ತಿ ಹಬ್ಬನ ಕಣ್ ತುಂಬ್ಕೊಳಕ್ಕೆ ಹಾಗೆ ನೋಡಿ ಸಂತೋಷ ಪಡಕ್ಕೆ ದೇವಸ್ಥಾನ ಸುತ್ತ ತುಂಬಾ ಜನ ಸೇರಿದ್ರು. ನಾನಿಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು, ಅದೇನಂದ್ರೆ 9, 10, 11 3 ದಿನಾನು ಕೂಡ ಕಂಪ್ಲೀಟ್ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ತಿಂಡಿ, ಊಟ ಎಲ್ಲಾ ಕೂಡ ದೇವಸ್ಥಾನ ಪಕ್ಕದಲ್ಲಿರೋ ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ರು. ಬಂದಿರೋ ಯಾವ ಭಕ್ತಾದಿಗಳು ಕೂಡ ಊಟ ಇಲ್ಲ ಅಂತ ಹೋಗ್ಬಾರ್ದು. ನಾವ್ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನನೇ ಸೇರಿದ್ರು. ಎಷ್ಟು ಆ ಭಟ್ರು ಕೂಡ ಹೌದು, ಎಷ್ಟು ಜನ ಮಾಡಿದ್ರು ಅಡ್ಗೆ ಅಂದ್ರೆ, ಈಗ ತಿಂಡಿ 300 ಜನ 600 ಜನ ಅಂತ ಮಾಡಿದ್ರೆ ಅದ್ರ ಡಬ್ಬಲ್ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ ಕೂಡ ಇದ್ರಲ್ಲಿ ನಾವು ಧನ್ಯವಾದ ಹೇಳಲೇಬೇಕು. ಯಾಕೆಂದ್ರೆ ಯಾವ ಭಕ್ತಾದಿಗಳು ಹೊಟ್ಟೆ ಹಸುವಿನಿಂದ ವಾಪಸ್ ಹೋಗಿಲ್ಲ, ಬಂದಿರೋ ಅಷ್ಟೂ ಜನ ಕೂಡ ಊಟ ಮಾಡಿದ್ದಾರೆ. ನನ್ ಮಗಳಿಗಂತೂ ಎಷ್ಟು ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಅಂದ್ರೆ ಇನ್ನು ಬಂದಿಲ್ಲ ಅಂತ ತುಂಬಾ ವೇಟ್ ಮಾಡ್ತಿದ್ರು. ಕತ್ತಿ ಹಾಕೊಂಡವ್ರು ಇವಾಗ ಬರ್ತಾರೆ ಆಗ್ ಬರ್ತಾರೆ ಅಂತ. ಅವಳಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ಲು. ನೀವ್ ನೋಡ್ತಾ ಇರ್ಬೋದು ಇಲ್ಲಿ ಜನ ಎಷ್ಟು ಜನ ಸೇರಿದ್ದಾರೆ ಅಂತ. ತುಂಬಾ ಜನ ಸೇರಿದ್ದಾರೆ, ಅವ್ರು ಬರೋರ್ಗೆ ಜಾಗನೇ ಇಲ್ಲ, ಆ ಮಟ್ಟಕ್ ಸೇರ್ಕೊಬಿಟ್ಟಿದ್ರು ಜನ ಮಾತ್ರ. ನಾವ್ ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದ್ ಜನ ಸೇರ್ತಾರೆ ಅಂತ. ಅಷ್ಟು ಜನ ಸೇರಿದ್ರು. ಅಷ್ಟ್ ಜನ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಕೊನೆಗೂನು ಆ ಗಳಿಗೆ ಬಂದೇ ಬಿಡ್ತು ನೋಡಿ. ಬಿಳಿ ಕುದುರೆ ಮೇಲೆ ತಾಯಿ ಕಳಶನ ಬೆಳಗ್ಗೆ ತಂದಿದ್ರಲ್ವಾ, ಆ ಕಳಶನ ಬೆಲ್ಲದ ಮಂಟಪದಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಆ ಕಳಶ ತಂದು ಬಿಳಿ ಕುದುರೆ ಮೇಲೆ ಇಟ್ಟು ಊರಿನ ಸುತ್ತ ಮೆರವಣಿಗೆ ಬರ್ತಾರೆ. ಇದೇ ಪ್ರತೀತಿ ಇರೋದು. ಬಿಳಿ ಕುದುರೆ ಮೇಲೆ ಕಳಶ ತರಬೇಕು ಅಂತಿತ್ತು ಅಂತ ಹೇಳಿ ಬಿಳಿ ಕುದುರೆನ ಕರ್ಸಿ ಅದ್ರ ಮೇಲೆ ಕಳಶ ಇಟ್ಟು ಕರ್ಕೊಂಡ್ ಬರ್ತಾ ಇದಾರೆ. ಈಗ ಬಿಳಿ ಕುದುರೆ ಮೇಲೆ ಕಳಶ ಇಟ್ಮೇಲೆ ಈಚೆ ಒಬ್ಬೊಬ್ರಾಗಿ ಕತ್ತಿ ಹಾಕೊಂಡಿರೋರು ಕೂಡ ಒಬ್ಬೊಬ್ರಾಗ್ ಬಂದ್ರು. ಎಲ್ಲಾ ಜನ ಎಲ್ಲ ಈಚೆ ಕಾಯ್ತಾ ಇದ್ರಲ್ವಾ ಅದನ್ನ ನೋಡಕ್ಕೆ. ಹಾಗೆ ಅಲ್ಲಿ ಕತ್ತಿ ಹಾಕೊಂಡಿರೋರು ಒಬ್ಬೊಬ್ರಾಗಿ ಈಚೆ ಬರ್ತಾ ಇದ್ರೆ ಅಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ನೋಡಕ್ ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ, ಈಗ ಅವ್ರ ಮನೇಲೂ ಅವ್ರ ಅಪ್ಪ, ಅಣ್ಣ, ತಮ್ಮ ಎಲ್ಲಾ ಹಾಕೊಂಡಿರ್ತಾರಲ್ವಾ, ಎಲ್ಲಿದ್ದಾರೆ ಅಮ್ಮ ಫ್ಯಾಮಿಲಿಯವರು ಅಂತ ಹುಡುಕ್ತಾ ಇದ್ರು ತುಂಬಾ ಜನ. ಎಸ್ಪೆಷಲಿ ನಾ ಕೂಡ ಅದೇ ರೀತಿ ಒಬ್ಬೊಬ್ರಾಗ್ ಬರ್ತಾ ಇದ್ರೆ ನೋಡಕ್ಕೆ ಒಂದ್ ಚಂದ. ಇಲ್ಲಿ ನೋಡಿ ಮಡಕೆಲಿ ಇಟ್ಕೊಂಡಿದಾರಲ್ವಾ, ಅದು ಭಂಡಾರದ ಕಳಶ. ಅಂದ್ರೆ ಅರ್ಶಿಣ ಕುಟ್ಟಿ ಹಿಂದಿನ ದಿನ ಏನ್ ಪುಡಿ ಮಾಡಿ ಅದನ್ನ ಪೂಜೆ ಎಲ್ಲಾ ಮಾಡಿದ್ರಲ್ವಾ, ಆ ಕಳಶ ಅದು ಭಂಡಾರದ ಕಳಶ. ಜೊತೆಗೆ ಮುಂಚಿತವಾಗೇನೆ ಒಬ್ರು ಪುರೋಹಿತರು ಏನ್ ಮಾಡಿದ್ರು, ಯಾರ್ಯಾರು ಹೋಗೋ ದಾರಿಲೆಲ್ಲ ಬಂದು ಇವಾಗ ಈ ಕತ್ತಿ ಹಿಡ್ಕೊಂಡ್ ಬರ್ತಾ ಇದಾರಲ್ವಾ, ಅವ್ರು ಹೋಗೋ ದಾರಿಲಿ ಮುಂಚಿತವಾಗೇನೆ ಬಂದು ನೀರೆಲ್ಲಾ ಪ್ರೋಕ್ಷಣೆ ಮಾಡಿದ್ರಲ್ಲಿ. ಈಗ ನೋಡಿ ಬರ್ತಾ ಇದಾರೆ ಎಲ್ಲಾ
ತುಂಬಾ ಅಂದ್ರೆ ತುಂಬಾ ಜನ ಕತ್ತಿ ಕೂಡ ಹಾಕೊಂಡಿದ್ರು. ಎಷ್ಟ್ ಜನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಕೂಡ ಹಾಕೊಂಡಿದ್ರು. ಅದು ನಿಜವಾಗ್ಲೂ ನೋಡಕ್ ತುಂಬಾ ಚೆನ್ನಾಗ್ ಅನ್ಸ್ತಿದ್ದು. ನಾವೇ ಅನ್ಕೋತೀವಿ ಅಷ್ಟ್ ಚಿಕ್ಕ ಮಕ್ಳಿಗೆ ಅದ್ ಹೆಂಗಪ್ಪ ಕೊಟ್ರು ಅಂತ. ಬಟ್ ನಿಜವಾಗ್ಲೂ ಆ ಮಕ್ಳ ಕೈಲಿ ಕೊಟ್ಟು ಅವ್ರಿಗೂ ಹಾಕ್ಸಿದಾರಲ್ವಾ, ಅದೆಲ್ಲ ಖುಷಿ ಆಗುತ್ತೆ ನೋಡಕ್ಕೆ. ಈ ಕತ್ತಿ ಹಬ್ಬದ ವಿಶೇಷತೆ ಹೇಳ್ಬೇಕು ಏನಂದ್ರೆ, ನಮ್ಮ ದೇವಾಂಗದ ದೇವಲ ಮಹರ್ಷಿಗಳು ಇದಾರಲ್ಲ, ಅವರು ದೇವತೆಗಳಿಗೆಲ್ಲ ಬಟ್ಟೆ ನೇಯ್ದು, ಅಂದ್ರೆ ನಮ್ಮ ಕುಲಕಸಬು ನೇಕಾರಿಕೆ ಆಗಿರೋದು ಅಂತ ನಾವ್ ಅದಕ್ಕೆ ಅಂತ ಹೇಳೋದು. ಬಟ್ಟೆ ನೇಯ್ದು ದೇವತೆಗಳಿಗೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದಾಗ, ಆಗ ದುಷ್ಟರು ಮತ್ತು ರಾಕ್ಷಸರು ಕೂಡ ನಮಗೂ ಬೇಕು ಅಂತ ಹೇಳಿ ದೇವಲ ಮಹರ್ಷಿಗಳನ್ನ ಏನಂತಾರೆ ಆಕ್ರಮಣ ಮಾಡೋಕೆಲ್ಲ ಬಂದಾಗ, ತಾಯಿ ಪಾರ್ವತಿ ಚೌಡೇಶ್ವರಿ ರೂಪ ತಾಳಿ ಅವ್ರನ್ನ ಸಂಹಾರ ಮಾಡ್ತಾಳೆ. ಅಂತಹ ಟೈಮಲ್ಲಿ ನಮ್ಮ ದೇವಾಂಗದ ದೇವಲ ಮಹರ್ಷಿಗಳು ಅವರ ಮೈ ಮೇಲೆ ಕತ್ತಿಯನ್ನ ಹೊಡ್ಕೊಂಡು ತಾಯಿಗೆ ರಕ್ತವನ್ನ ಅರ್ಪಿಸಿ ತಾಯಿನ ಶಾಂತವಾಗಿ ಮಾಡ್ತಾರೆ. ಅದು ಪ್ರತೀತಿ. ಆತರ ಇರೋದು ಕತೆ. ಹಾಗಾಗಿ ಇದು ಮೇಲ್ನೋಟಕ್ಕೆ ಇದು ಒಂದು ಕತ್ತಿ ಹಬ್ಬ ಅನ್ನೋದು ಹಿಂಸಾಚಾರ ಅನ್ಸಿದ್ರುನು, ಇದು ತಮ್ಮನ್ನ ತಾವು ತಾಯಿಗೆ ಅರ್ಪಿಸ್ಕೊಳ್ಳೋದ್ರ ಸಂಕೇತ ಅಷ್ಟೇ. ಇದರಲ್ಲಿ ಏನೂ ಆಗಲ್ಲ, ಯಾರಿಗೂ ಅಂತದ್ದು ಅಪಾಯ ಸಂಭವಿಸುವಂತದ್ದು ಏನೂ ಆಗಲ್ಲ. ಈಗ ನಾವೇನೆ ಮನೇಲಿ ಒಂಚೂರು ಚಾಕು ಗೀಕುಲಿ ಕೈ ಕಟ್ ಮಾಡ್ಕೊಂಡ್ಬಿಟ್ರೆ ಉರಿ ಉರಿ ಅಂತ ಎಷ್ಟು ಹಿಂಸೆ ಪಡ್ತೀವಲ್ವಾ. ಆದ್ರೆ ಇಲ್ಲಿ ಅಷ್ಟು ಜನನು ಕತ್ತಿಲಿ ಹೊಡ್ಕೊತಾ ಇರ್ತಾರೆ ನೋಡಿ, ಗಮನಿಸಿ ನೀವು. ಅವ್ರ ಮೇಲೆಲ್ಲ ಭಂಡಾರ ಹಾಕ್ದಾಗ ಅವ್ರ ನೋವೇ ಇರಲ್ಲ. ಅವ್ರ ಮೈ ಮೇಲೆ ಹೊಡ್ಕೊತಾ ಇರ್ತಾರಲ್ವಾ, ಅದಕ್ಕೂ ಒಂದು ರೀತಿ ನೀತಿ ಅಂತೆಲ್ಲ ಇರುತ್ತೆ. ಇದನ್ನ ಈ ತರ ಹೊಡ್ಕೋಬೇಕು ಅದನ್ನೆಲ್ಲ ಮುಂಚೆನೆ ಅವ್ರಿಗೆ ಹೇಳಿರ್ತಾರೆ. ಇದನ್ನೆಲ್ಲ ಯಾವ ರೀತಿ ಮಾಡ್ಬೇಕು, ಯಾವ್ದ್ ಮಾಡ್ಬಾರ್ದು ಅನ್ನೋದನ್ನೆಲ್ಲ. ಜೊತೆಗೆ ಅದ್ ಮಾಡ್ಕೊಳುವಾಗ ಅದನ್ನ ನೋಡಕ್ಕೆ ಒಂದು ಚಂದ. ನನ್ಗಂತೂ ನಂಗೆ ಪರ್ಟಿಕ್ಯುಲರ್ಲಿ ಅನ್ಸಿದ್ದೇನಂದ್ರೆ, ಅದ್ ಮಾಡುವಾಗ ನಮ್ಮ ಅಪ್ಪ ಮತ್ತೆ ನನ್ನ ಹಸ್ಬೆಂಡ್ ಕೂಡ ಮಾಡ್ಕೊತಾ ಇದ್ರು. ನಮ್ಮಪ್ಪ ಎಲ್ಲ ಮಾಡ್ಕೊಳುವಾಗ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನಂಗೆ ಅಂತ ನಾನ್ ಮಾತ್ರ ಅನ್ಕೊಂಡೆ. ಬಟ್ ಅಲ್ಲಿ ಇದ್ದಿದ್ ತುಂಬಾ ಜನನು ಅದನ್ನೇ ಹೇಳಿದ್ದು ನಂಗೆ. ಅವ್ರು ನೋಡ್ತಾ ಇದ್ರೆ ಒಂಥರ ಕಣ್ಣೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು ನಂಗೆ ಅನ್ನೋ ತರ ಅಂತ ಇದ್ರು. ಮುಂದಕ್ಕೆ ತೆಗೆಸ್ಕೊಳ್ಳಿ. ಸೈಡ್ ಬಿಡಿ, ಸೈಡ್ ಸೈಡ್ ಈ ಕತ್ತಿ ಹಾಕೊಂಡವ್ರು ಊರಿನ ಬೀದಿಗಳಲ್ಲೆಲ್ಲ ಇದೇ ರೀತಿ ಕತ್ತಿನ ಅಂದ್ರೆ ಅಲಗು ಸೇವೆ ಮಾಡೋದ್ರ ಮುಖಾಂತರ ತಮ್ಮ ಸೇವೆನ ತಾಯಿಗೆ ಸಲ್ಲಿಸ್ತಾ ಇದಾರೆ. ಇದ್ರಲ್ಲೂ ಅಷ್ಟೇ ತುಂಬಾ ಅಂದ್ರೆ ಅವ್ರವ್ರ ಜೊತೆ ಸೇರ್ಕೊಂಡು ಅವ್ರವ್ರದೇ ಒಂದೊಂದ್ ಗುಂಪು ಮಾಡ್ಕೊಂಡು ಇದ್ ಮಾಡ್ತಾ ಇದ್ರು. ನಾನ್ ಇಲ್ಲಿ ಇನ್ನೊಂದ್ ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂದ್ರೆ, ಆಲ್ರೆಡಿ ಒಂದ್ 2-3 ಕತ್ತಿ ಹಬ್ಬ ನೋಡಿರೋರ್ಗೆ ತುಂಬಾ ಜೋಶು. ಅಂದ್ರೆ ವಯಸ್ಸಾದವ್ರಿಗೆ ಅವ್ರು ಆಲ್ರೆಡಿ ಹೋದ್ ಸರಿ ಕಳೆದ ಸರಿ ಎಲ್ಲ ಯಾವಾಗ ಮಾಡಿದ್ರು ಅವ್ರಿಗಿರೋ ಜೋಶು ನಮ್ ಯೂತ್ ಜನರೇಷನ್ಗೆ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಕತ್ತಿ ಹಬ್ಬ ಮುಂಚೆ 28 ವರ್ಷಗಳ ಮುಂಚೆ ಆಗಿದ್ದು ಅಂತ ಹೇಳ್ತಾರೆ. ಬಟ್ ಅದ್ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದೇನಂದ್ರೆ, ನಾನು 6th or 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಒಂದ್ಸರಿ ಕತ್ತಿ ಹಬ್ಬನ ಸಿಂಪಲ್ ಆಗಿ ಮಾಡಿದ್ರು ದೇವಸ್ಥಾನದ ಆವರಣದಲ್ಲೇ. ಹಾಗೇನ್ ಇಷ್ಟು ಜನ ಸೇರಿರ್ಲಿಲ್ಲ, ಸಿಂಪಲ್ ಆಗಿ ಮಾಡ್ಕೊಂಡಿದ್ರು ಅಷ್ಟೇ.
ಈಗ ನೋಡಿ ಹಲಗು ಸೇವೆ ಅಂದ್ರೆ ಕತ್ತಿ ಹಬ್ಬನೆಲ್ಲ ಮುಗಿಸ್ಕೊಂಡು ಊರಿನ ಬೀದಿಗಳಲ್ಲೆಲ್ಲ ಮೆರವಣಿಗೆ ಆದ ನಂತರ ವಾಪಸ್ಸು ಕತ್ತಿ ಹಾಕೊಂಡಿರೋರೆಲ್ಲ ದೇವಸ್ಥಾನಕ್ಕೆ ಬಂದ್ ಸೇರ್ತಾ ಇದಾರೆ. ಈ ಕತ್ತಿ ಹಾಕೊಳ್ಳೋರು ಯಾರ್ಯಾರು ಹಾಕೋತಾರೆ ಅಂತ ಕಂಕಣ ಕಟ್ಸ್ಕೊಳಕ್ ರೆಡಿ ಇದ್ರು ಇವ್ರು ಆಲ್ರೆಡಿ ಅವರೆಲ್ಲ 3-4 ದಿನದಿಂದಾನೇ ಮಡಿಯಾಗಿರ್ತಾರೆ. ಜೊತೆಗೆ ಅವತ್ತೊಂದ್ ದಿನ ಕೂಡ ಕತ್ತಿ ಹಾಕೊಳ್ಳೋ ದಿನ ಊಟ ಏನು ಮಾಡಿರಲ್ಲ, ಅಂದ್ರೆ ಉಪವಾಸ ಇದ್ದು ಕತ್ತಿ ಹಾಕ್ಸ್ಕೊತಾರೆ. ಆಮೇಲೆ ತಾಯಿ ದರ್ಶನ ಎಲ್ಲ ಕತ್ತಿ ಹಬ್ಬ ಮುಗಿದ್ಮೇಲೆ ತಾಯಿ ದರ್ಶನ ಆದ್ಮೇಲೆ ಪ್ರಸಾದ ಸ್ವೀಕರಿಸಿದ ನಂತರ ಅವ್ರಿಗೂ ಕೂಡ ಊಟದ ವ್ಯವಸ್ಥೆ ಇತ್ತು. ಈಗ ಡೇ 4 ಅಂದ್ರೆ ಸೋಮವಾರ ಬೆಳಗ್ಗೆ ತಾಯಿಯ ವಸಂತೋತ್ಸವ ಹಾಗೂ ಮೆರವಣಿಗೆ ಇರುತ್ತೆ. ಅಂದ್ರೆ ಹಿಂದಿನ ದಿನ ಕತ್ತಿ ಹಾಕೊಂಡಿರ್ತಾರಲ್ವಾ ಅವ್ರದ್ದೆಲ್ಲ ಶಾಂತಿ ಮೆರವಣಿಗೆ ಅಂತ ಕೂಡ ಅಂತಾರೆ. ನಿನ್ನೆ ಯಾರ್ಯಾರು ಹಲಗು ಸೇವೆಯಲ್ಲಿ ಪಾಲ್ಗೊಂಡಿದ್ರು ಅಂದ್ರೆ ಹಿಂದಿನ ದಿನ ಯಾರ್ಯಾರು ಕತ್ತಿ ಹಾಕೊಂಡು ಎಲ್ಲ ಮಾಡಿರ್ತಾರಲ್ವಾ ಅವ್ರುಗಳೆಲ್ಲ ಕೂಡ ಈ ಶಾಂತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ಇವ್ ಜೊತೆಗೆ ತಾಯಿನೂ ಕೂಡ ಪಲ್ಲಕ್ಕಿ ಉತ್ಸವದಲ್ಲಿ ಊರಿನ ಬೀದಿಗಳಲ್ಲೆಲ್ಲ ಮೆರವಣಿಗೆ ಆಗ್ತಾ ಇರುತ್ತೆ. ಪ್ರಮುಖ ಬೀದಿಗಳಲ್ಲಿ ತಾಯಿನ ಶಾಂತಗೊಳಿಸೋಕೆ ಜೊತೆಗೆ ಕತ್ತಿ ಹಾಕೊಂಡಿರೋರ್ಗೆಲ್ಲಗೂ ಶಾಂತಿ ಆಗ್ಲಿ ಅಂತ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಮುಖ ಬೀದಿಗಳಲ್ಲಿ ಬರುವಾಗ ಅಲ್ಲಿನ ಜನರು ಅರ್ಶನದ ನೀರು ಅಂದ್ರೆ ಭಂಡಾರ ನೀರು ಅಥವಾ ಅರ್ಶನದ ನೀರು ಅಂತ ಏನಂತೀವಿ, ನೀರ್ ಮೊದ್ಲೇ ರೆಡಿ ಮಾಡ್ಕೊಂಡಿರ್ತಾರೆ. ಅರ್ಶನದ ನೀರನ್ನ ಅದನ್ನ ತಾಯಿನ ಹೊರ್ತಾ ಇರೋರ್ಗೆ ಜೊತೆಗೆ ಕತ್ತಿ ಹಾಕೊಂಡಿರ್ತಾರಲ್ವಾ ಅವ್ರನ್ನೆಲ್ಲಾ ಕೂರ್ಸಿ ಅವ್ರಿಗೆಲ್ಲ ನೀರ್ ಹಾಕ್ತಾರೆ. ಇನ್ನ ಇದನ್ನ ಹೇಳಲೇಬೇಕು, ಇನ್ನು ಊರಿನಲ್ಲಿರೋ ಎಲ್ಲಾ ಹೆಂಗಸರು ಕೂಡ ಮ್ಯಾಚಿಂಗ್ ಸೀರೆಯಲ್ಲಿ ಮಿಂಚ್ತಾ ಇದ್ರು ಅಂತಲೇ ಹೇಳ್ಬೋದು. ನೋಡ್ತಾ ಇದೀರಾ ನೀವು, ಎಲ್ಲರೂ ಮಾತಾಡ್ಕೊಂಡು ಸೇಮ್ ಕಲರ್ ಸ್ಯಾರಿ ಹಾಕೋಣ ಅಂತ ಹೇಳಿ ವಸಂತೋತ್ಸವದ ದಿನ ಹಾಕೊಂಡಿದ್ರು. ಮತ್ತೆ ಅವರು ಕೂಡ ತುಂಬಾ ಚೆನ್ನಾಗೆಲ್ಲ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನ ಈ ಶಾಂತಿ ಮೆರವಣಿಗೆನು ಕೂಡ ನಾನು ಆಗ್ಲೇ ಹೇಳ್ದಾಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಿಂದಿನ ದಿನ ಕತ್ತಿ ಹಾಕೊಂಡು ಯಾವ್ಯಾವ ಬೀದಿಗಳಲ್ಲಿ ಹೋಗಿದ್ರು ಅದೇ ಬೀದಿಗಳಲ್ಲಿ ಇವತ್ತೊಂದು ಶಾಂತಿ ಮೆರವಣಿಗೆ ಕೂಡ ಆಗಿತ್ತು. ಜೊತೆಗೆ ಈ ಶಾಂತಿ ಮೆರವಣಿಗೆ ಮುಗಿಸ್ಕೊಂಡ್ ಬಂದ ನಂತರ ಯಾರ್ಯಾರು ಕಂಕಣ ಕಟ್ಟಿಸ್ಕೊಂಡಿದ್ರಲ್ವಾ ಅವ್ರ ಕಂಕಣನೆಲ್ಲ ತೆಗೆದು ಕಂಕಣ ವಿಸರ್ಜನೆ ಕೂಡ ಅವತ್ತೊಂದ್ ದಿನ ಮಾಡ್ತಾರೆ. ಇನ್ನು ಕೆಲವರು ಊರ್ಗ್ ಹೋಗ್ಬೇಕು ಅಥವಾ ಇಂಪಾರ್ಟೆಂಟ್ ಕೆಲಸ ಇದೆ ನಾವು ಹೊರಡ್ತಿದೀವಿ ಅಂದವರು ಅವತ್ತು ಕತ್ತಿ ಹಾಕ್ಸ್ಕೊಂಡಿದ್ರಲ್ವಾ ಅವತ್ತೊಂದ್ ದಿನಾನೇ ಕಂಕಣನ ವಿಸರ್ಜನೆ ಮಾಡಿ ಹೊರಟಿರ್ತಾರೆ. ಇನ್ನು ಕೆಲವ್ರು ಮಾತ್ರ ವಿಸರ್ಜನೆ ಮಾಡಿರಲ್ಲ. ವಸಂತೋತ್ಸವ ಎಲ್ಲಾ ತಾಯಿಯ ಎಲ್ಲಾ ಹಬ್ಬನು ಮುಗಿದ ನಂತರ ವಿಸರ್ಜನೆ ಮಾಡ್ತಾರೆ. ಎಲ್ಲಾ ಸಂಭ್ರಮಗಳ ಮಧ್ಯೆ ತಾಯಿಯ ಉತ್ಸವ 4 ದಿನ ಅದ್ದೂರಿಯಾಗಿ ಯಾವುದೇ ಅಡಚಣೆಗಳಿಲ್ಲದೆ ನಿರ್ವಿಘ್ನವಾಗಿ ಆಗಿದ್ದು ಎಲ್ರಿಗೂ ತುಂಬಾ ಖುಷಿ ಆಯ್ತು. ಅಲ್ಲಿ ಬಂದಂತಹ ಎಲ್ಲಾ ಜನನು ಹೇಳಿದ ಅದನ್ನೇ, ಹಬ್ಬ ತುಂಬಾ ಚೆನ್ನಾಗಾಯ್ತು ಅಂತ. ಈ ಹಬ್ಬ ಇನ್ನು ಎಷ್ಟು ವರ್ಷ ನಮ್ಗಳ ಮನ್ಸಲ್ಲಿ ಹಾಗೆ ಉಳ್ಕೊಳುತ್ತೋ ನಮ್ಗೂ ಗೊತ್ತಿಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಾಗಿರೋ ಹಬ್ಬ ಇನ್ ಲೈಫ್ ಲಾಂಗ್ ನಾವು ಬದುಕಿರೋವರೆಗೂ ನೆನ್ಪಿರುತ್ತೆ ಅಂತಲೇ ಹೇಳ್ಬೋದು.
ಇನ್ನ ಇದಕ್ಕೆ ಮೇಯ್ನ್ ಆಗಿ ನಾವು ನೆನ್ಸ್ಕೋಬೇಕಾಗಿರೋದು ಊರಿನ ಮುಖ್ಯಸ್ಥರು. ನಾನಿಲ್ಲಿ ಯಾರ ಹೆಸರುನು ಹೇಳಲ್ಲ, ಯಾಕೆಂದ್ರೆ ಒಬ್ರ ಹೆಸರು ಹೇಳಿದ್ರೆ ಇನ್ನು ಕೆಲವ್ರ ಹೆಸರು ನನಗ್ ಗೊತ್ತಿಲ್ಲ. ಇಲ್ಲಿ ಚಿಕ್ಕ ಪುಟ್ಟಕ್ ಹೆಲ್ಪ್ ಮಾಡಿರೋದ್ರಿಂದ ಹಿಡಿದು ದೊಡ್ಡದಾಗಿ ನಿಂತು ಈ ಹಬ್ಬನ ಸಾಂಗವಾಗಿ ನೆರವೇರಿಸ್ಕೊಟ್ಟಿರುವಂತ ಎಲ್ರಿಗೂ ನಮ್ಮ ದೇವಾಂಗ ಕುಲ ಬಾಂಧವರ ಕಡೆಯಿಂದ ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಯಾಕೆಂದ್ರೆ ಈ ಹಬ್ಬ ಇಷ್ಟು ಚೆನ್ನಾಗಿ ಮೂಡಿ ಬರೋಕೆ ಕಾರಣರಾದಂತಹ ಊರಿನ ಯಜಮಾನರು ಅಂದ್ರೆ ಕರಿಕಲ್ ಕುಮಾರ ಅಂತ ಏನ್ ಕರೀತಾರೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಲೇಬೇಕು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಇದೆಲ್ಲ ನಡೆಯಕ್ಕೆ ಅವರು ಕೂಡ ಪ್ರಮುಖ ಕಾರಣ ಅಂದ್ರೆ ತಪ್ಪಾಗಲ್ಲ. ಇನ್ನ ವಸಂತೋತ್ಸವದ ರಾತ್ರಿ ಸಂಜೆ ತಾಯಿಗೆ ತಂಪು ಸೇವೆ ಇತ್ತು, ಅಂದ್ರೆ ತಂಬಿಟ್ನಾರ್ತಿ ಇತ್ತು. ಅದು ಕೂಡ ಎಲ್ರು ಕೂಡ ಬಂದು ಮಾಡಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ಜನ ಬಂದು ತಾಯಿಗೆ ತಂಬಿಟ್ಟಾರ್ತಿ ಮಾಡಿ ತಾಯಿನ ತಂಪುಗೊಳಿಸಿದ್ರು ಅಂತಲೇ ಹೇಳ್ಬೋದು. ಇನ್ನ ತಾಯಿಯ ಆ ದಿನದ ಅಲಂಕಾರ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗ್ ಕಾಣ್ತಾ ಇದೆ ಅಂತ. ಜೊತೆಗೆ ತಾಯಿ ಎಷ್ಟು ಕಳಕಳಿಯಾಗಿ ಕಾಣ್ತಾ ಇದ್ರು ಅಂದ್ರೆ ನೋಡ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ಬೇಕು ಅನ್ಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ಇಲ್ಲಿ ನಾನ್ ಯಾರ್ಯಾರ ಹೆಸರುನು ಕೂಡ ಹೇಳಿಲ್ಲ, ಯಾಕೆಂದ್ರೆ ನಂಗೆ ಗೊತ್ತಿಲ್ಲ ಅಂತ ಅವಾಗ್ಲೇ ಹೇಳ್ದೆ. ತುಂಬಾ ಜನ ಇದಾರೆ ನನ್ಗೆ ಗೊತ್ತಿಲ್ದಿದ್ದವ್ರಂತವ್ರು. ಅವ್ರಿಗೆಲ್ಲ ಇಷ್ಟು ಚೆನ್ನಾಗಿ ನಡ್ಸ್ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲ ಈ ಕತ್ತಿ ಹಬ್ಬ ಹಲಗು ಸೇವೆಯ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ತಪ್ಪನೆ ಮನ್ವಿತಾ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.